ಹೋದ್ರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ. ಇನ್ ಕೇಸ್ ಏನಾದ್ರೂ ನೀವು ಜಿಎಸ್ಟಿ ಹಣವನ್ನ ಪಾವತಿ ಮಾಡದೆ ಹೋದ್ರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಧ್ಯಕ್ಷರ ಸಭೆ ಕೂಡ ನಡೆಸಲಾಗಿದೆ. ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ನೀಡುವಂತೆ ಕೇಂದ್ರ ಕೂಡ ಗಡುವು ಕೊಟ್ಟಿದೆ. ಆದರೆ 2 ವರ್ಷದಿಂದ ಕಾಮಗಾರಿ ಬಿಲ್ಲೇ ಕೊಟ್ಟಿಲ್ಲ. ಆದ್ರೂ ಕೂಡ ನಾವು ಸುಮ್ಮನಿದ್ವಿ. ಆದರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆ ತಡೆದುಕೊಳ್ಳುವಂತ ಶಕ್ತಿ ನಮ್ಮಲ್ಲಿಲ್ಲ. ಮಾರ್ಚ್ 8ರಂದು ನಡೆಯುವ ಕಲ್ಯಾಣ ಕರ್ನಾಟಕ ಈ ಒಂದು ಸಭೆಯಲ್ಲಿ ನೀವೆಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಜಿಎಸ್ಟಿ ದುಡ್ಡು ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ಏನಿದೆ ಅದನ್ನ ನೀವು ಪಾವತಿ ಮಾಡಬೇಕು, ನಮಗೆ ಕೊಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಂದು ಗಡುವನ್ನು ಕೊಟ್ಟಿತ್ತು. ಆ ಗಡುವು ಮೀರಿ ಆಯ್ತು. ಇವಾಗ ನೀವು 2 ವರ್ಷ ಆಯ್ತು, ಕಾಮಗಾರಿ ಮಾಡಿದ್ವಿ, ಬಿಲ್ ಕೂಡ ಪಾವತಿ ಮಾಡಲಿಲ್ಲ, ಆದ್ರೂ ನಾವು ಸುಮ್ಮನಿದ್ವಿ. ಆದ್ರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆಯನ್ನ ತಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲ. ಮಾರ್ಚ್ 8ರಂದು ನಡೆಯುವಂತ ಕಲ್ಯಾಣ ಪಥ ಕಾರ್ಯಕ್ರಮದ ಒಳಗೆ ನೀಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋದ್ರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ. ಇನ್ ಕೇಸ್ ಏನಾದ್ರೂ ನೀವು ಜಿಎಸ್ಟಿ ಹಣವನ್ನ ಪಾವತಿ ಮಾಡದೆ ಹೋದ್ರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಧ್ಯಕ್ಷರ ಸಭೆ ಕೂಡ ನಡೆಸಲಾಗಿದೆ. ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ನೀಡುವಂತೆ ಕೇಂದ್ರ ಕೂಡ ಗಡುವು ಕೊಟ್ಟಿದೆ. ಆದರೆ 2 ವರ್ಷದಿಂದ ಕಾಮಗಾರಿ ಬಿಲ್ಲೇ ಕೊಟ್ಟಿಲ್ಲ. ಆದ್ರೂ ಕೂಡ ನಾವು ಸುಮ್ಮನಿದ್ವಿ. ಆದರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆ ತಡೆದುಕೊಳ್ಳುವಂತ ಶಕ್ತಿ ನಮ್ಮಲ್ಲಿಲ್ಲ. ಮಾರ್ಚ್ 8ರಂದು ನಡೆಯುವ ಕಲ್ಯಾಣ ಕರ್ನಾಟಕ ಈ ಒಂದು ಸಭೆಯಲ್ಲಿ ನೀವೆಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಜಿಎಸ್ಟಿ ದುಡ್ಡು ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ಏನಿದೆ ಅದನ್ನ ನೀವು ಪಾವತಿ ಮಾಡಬೇಕು, ನಮಗೆ ಕೊಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಂದು ಗಡುವನ್ನು ಕೊಟ್ಟಿತ್ತು. ಆ ಗಡುವು ಮೀರಿ ಆಯ್ತು. ಇವಾಗ ನೀವು 2 ವರ್ಷ ಆಯ್ತು, ಕಾಮಗಾರಿ ಮಾಡಿದ್ವಿ, ಬಿಲ್ ಕೂಡ ಪಾವತಿ ಮಾಡಲಿಲ್ಲ, ಆದ್ರೂ ನಾವು ಸುಮ್ಮನಿದ್ವಿ. ಆದ್ರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆಯನ್ನ ತಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲ. ಮಾರ್ಚ್ 8ರಂದು ನಡೆಯುವಂತ ಕಲ್ಯಾಣ ಪಥ ಕಾರ್ಯಕ್ರಮದ ಒಳಗೆ ನೀಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋದ್ರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ. ಇನ್ ಕೇಸ್ ಏನಾದ್ರೂ ನೀವು ಜಿಎಸ್ಟಿ ಹಣವನ್ನ ಪಾವತಿ ಮಾಡದೆ ಹೋದ್ರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಧ್ಯಕ್ಷರ ಸಭೆ ಕೂಡ ನಡೆಸಲಾಗಿದೆ. ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ನೀಡುವಂತೆ ಕೇಂದ್ರ ಕೂಡ ಗಡುವು ಕೊಟ್ಟಿದೆ. ಆದರೆ 2 ವರ್ಷದಿಂದ ಕಾಮಗಾರಿ ಬಿಲ್ಲೇ ಕೊಟ್ಟಿಲ್ಲ. ಆದ್ರೂ ಕೂಡ ನಾವು ಸುಮ್ಮನಿದ್ವಿ. ಆದರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆ ತಡೆದುಕೊಳ್ಳುವಂತ ಶಕ್ತಿ ನಮ್ಮಲ್ಲಿಲ್ಲ. ಮಾರ್ಚ್ 8ರಂದು ನಡೆಯುವ ಕಲ್ಯಾಣ ಕರ್ನಾಟಕ ಈ ಒಂದು ಸಭೆಯಲ್ಲಿ ನೀವೆಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಜಿಎಸ್ಟಿ ದುಡ್ಡು ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ಏನಿದೆ ಅದನ್ನ ನೀವು ಪಾವತಿ ಮಾಡಬೇಕು, ನಮಗೆ ಕೊಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಂದು ಗಡುವನ್ನು ಕೊಟ್ಟಿತ್ತು. ಆ ಗಡುವು ಮೀರಿ ಆಯ್ತು. ಇವಾಗ ನೀವು 2 ವರ್ಷ ಆಯ್ತು, ಕಾಮಗಾರಿ ಮಾಡಿದ್ವಿ, ಬಿಲ್ ಕೂಡ ಪಾವತಿ ಮಾಡಲಿಲ್ಲ, ಆದ್ರೂ ನಾವು ಸುಮ್ಮನಿದ್ವಿ. ಆದ್ರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆಯನ್ನ ತಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲ. ಮಾರ್ಚ್ 8ರಂದು ನಡೆಯುವಂತ ಕಲ್ಯಾಣ ಪಥ ಕಾರ್ಯಕ್ರಮದ ಒಳಗೆ ನೀಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋದ್ರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ. ಇನ್ ಕೇಸ್ ಏನಾದ್ರೂ ನೀವು ಜಿಎಸ್ಟಿ ಹಣವನ್ನ ಪಾವತಿ ಮಾಡದೆ ಹೋದ್ರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಧ್ಯಕ್ಷರ ಸಭೆ ಕೂಡ ನಡೆಸಲಾಗಿದೆ. ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ನೀಡುವಂತೆ ಕೇಂದ್ರ ಕೂಡ ಗಡುವು ಕೊಟ್ಟಿದೆ. ಆದರೆ 2 ವರ್ಷದಿಂದ ಕಾಮಗಾರಿ ಬಿಲ್ಲೇ ಕೊಟ್ಟಿಲ್ಲ. ಆದ್ರೂ ಕೂಡ ನಾವು ಸುಮ್ಮನಿದ್ವಿ. ಆದರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆ ತಡೆದುಕೊಳ್ಳುವಂತ ಶಕ್ತಿ ನಮ್ಮಲ್ಲಿಲ್ಲ. ಮಾರ್ಚ್ 8ರಂದು ನಡೆಯುವ ಕಲ್ಯಾಣ ಕರ್ನಾಟಕ ಈ ಒಂದು ಸಭೆಯಲ್ಲಿ ನೀವೆಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಜಿಎಸ್ಟಿ ದುಡ್ಡು ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ಏನಿದೆ ಅದನ್ನ ನೀವು ಪಾವತಿ ಮಾಡಬೇಕು, ನಮಗೆ ಕೊಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಂದು ಗಡುವನ್ನು ಕೊಟ್ಟಿತ್ತು. ಆ ಗಡುವು ಮೀರಿ ಆಯ್ತು. ಇವಾಗ
ನೀವು 2 ವರ್ಷ ಆಯಿತು ಕಾಮಗಾರಿ ಮಾಡಿದ್ವಿ, ಬಿಲ್ ಕೂಡ ಪಾವತಿ ಮಾಡಲಿಲ್ಲ, ಆದ್ರೂ ನಾವು ಸುಮ್ಮನಿದ್ವಿ. ಆದ್ರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆಯನ್ನ ತಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲ. ಮಾರ್ಚ್ 8ರಂದು ನಡೆಯುವಂತ ಕಲ್ಯಾಣ ಪಥ ಕಾರ್ಯಕ್ರಮದ ಒಳಗೆ ನೀಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇ ಹೋದ್ರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ. ಇನ್ ಕೇಸ್ ಏನಾದ್ರೂ ನೀವು ಜಿಎಸ್ಟಿ ಹಣವನ್ನ ಪಾವತಿ ಮಾಡದೆ ಹೋದ್ರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ ಎಚ್ಚರಿಕೆಯನ್ನ ಕೊಟ್ಟಿದೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಧ್ಯಕ್ಷರ ಸಭೆ ಕೂಡ ನಡೆಸಲಾಗಿದೆ. ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ನೀಡುವಂತೆ ಕೇಂದ್ರ ಕೂಡ ಗಡುವು ಕೊಟ್ಟಿದೆ. ಆದ್ರೆ 2 ವರ್ಷದಿಂದ ಕಾಮಗಾರಿ ಬಿಲ್ಲೇ ಕೊಟ್ಟಿಲ್ಲ, ಆದ್ರೂ ಕೂಡ ನಾವು ಸುಮ್ಮನಿದ್ವಿ. ಆದ್ರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆ ತಡೆದುಕೊಳ್ಳುವಂತ ಶಕ್ತಿ ನಮ್ಮಲ್ಲಿಲ್ಲ. ಮಾರ್ಚ್ 8ರಂದು ನಡೆಯುವ ಕಲ್ಯಾಣ ಕರ್ನಾಟಕ ಈ ಒಂದು ಸಭೆಯಲ್ಲಿ ನೀವೆಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಜಿಎಸ್ಟಿ ದುಡ್ಡು ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ಏನಿದೆ ಅದನ್ನ ನೀವು ಪಾವತಿ ಮಾಡಬೇಕು, ನಮಗೆ ಕೊಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಂದು ಗಡುವನ್ನು ಕೊಟ್ಟಿತ್ತು, ಆ ಗಡುವು ಮೀರಿ ಆಯ್ತು. ಇವಾಗ ನೀವು 2 ವರ್ಷ ಆಯಿತು ಕಾಮಗಾರಿ ಮಾಡಿದ್ವಿ, ಬಿಲ್ ಕೂಡ ಪಾವತಿ ಮಾಡಲಿಲ್ಲ, ಆದ್ರೂ ನಾವು ಸುಮ್ಮನಿದ್ವಿ. ಆದ್ರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆಯನ್ನ ತಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲ. ಮಾರ್ಚ್ 8ರಂದು ನಡೆಯುವಂತ ಕಲ್ಯಾಣ ಪಥ ಕಾರ್ಯಕ್ರಮದ ಒಳಗೆ ನೀಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇ ಹೋದ್ರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ. ಇನ್ ಕೇಸ್ ಏನಾದ್ರೂ ನೀವು ಜಿಎಸ್ಟಿ ಹಣವನ್ನ ಪಾವತಿ ಮಾಡದೆ ಹೋದ್ರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘ ಎಚ್ಚರಿಕೆಯನ್ನ ಕೊಟ್ಟಿದೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಧ್ಯಕ್ಷರ ಸಭೆ ಕೂಡ ನಡೆಸಲಾಗಿದೆ. ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ನೀಡುವಂತೆ ಕೇಂದ್ರ ಕೂಡ ಗಡುವು ಕೊಟ್ಟಿದೆ. ಆದ್ರೆ 2 ವರ್ಷದಿಂದ ಕಾಮಗಾರಿ ಬಿಲ್ಲೇ ಕೊಟ್ಟಿಲ್ಲ, ಆದ್ರೂ ಕೂಡ ನಾವು ಸುಮ್ಮನಿದ್ವಿ. ಆದ್ರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆ ತಡೆದುಕೊಳ್ಳುವಂತ ಶಕ್ತಿ ನಮ್ಮಲ್ಲಿಲ್ಲ. ಮಾರ್ಚ್ 8ರಂದು ನಡೆಯುವ ಕಲ್ಯಾಣ ಕರ್ನಾಟಕ ಈ ಒಂದು ಸಭೆಯಲ್ಲಿ ನೀವೆಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಜಿಎಸ್ಟಿ ದುಡ್ಡು ಮಾರ್ಚ್ ಒಳಗೆ 8% ಜಿಎಸ್ಟಿ ಹಣ ಏನಿದೆ ಅದನ್ನ ನೀವು ಪಾವತಿ ಮಾಡಬೇಕು, ನಮಗೆ ಕೊಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಂದು ಗಡುವನ್ನು ಕೊಟ್ಟಿತ್ತು, ಆ ಗಡುವು ಮೀರಿ ಆಯ್ತು. ಇವಾಗ ನೀವು 2 ವರ್ಷ ಆಯಿತು ಕಾಮಗಾರಿ ಮಾಡಿದ್ವಿ, ಬಿಲ್ ಕೂಡ ಪಾವತಿ ಮಾಡಲಿಲ್ಲ, ಆದ್ರೂ ನಾವು ಸುಮ್ಮನಿದ್ವಿ. ಆದ್ರೆ ಜಿಎಸ್ಟಿ ವಿಚಾರದಲ್ಲಿ ಸಹನೆಯನ್ನ ತಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲ. ಮಾರ್ಚ್ 8ರಂದು ನಡೆಯುವಂತ ಕಲ್ಯಾಣ ಪಥ ಕಾರ್ಯಕ್ರಮದ ಒಳಗೆ ನೀಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.